ಅಮ್ಮ ಅಮ್ಮ ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ? ಬಾ ಹೋಗೋಣ ಮಂತಕ್ಕೆ. ನಾನು ಬರಲ್ಲ ಕಣೆ ಸರೋಜ, ನನಗೆ ಬೈಬೋದಂಗಾಗುತ್ತೆ. ನಿಮ್ಮಪ್ಪ ಏನಂತಾನೋ ಏನೋ ಅಂತಾನ. ಯಾಕಮ್ಮ ಅಂತೈತೆ ಯಾಕಂತೈತೆ? ನಿನ್ ಮನೆಗೆ ನೀನು ಹೋಗಕ್ಕೆ ನೀನ್ ಯಾಕೆ ಎದಕ್ಕಂತ ಹೇಳು? ನಾನಿಲ್ವಾ? ಬಾ. ಅಲ್ಲ, ನನಗೆ ಕಷ್ಟ ಬಂದಾಗ ನನ್ನ ಗಂಡ ನನಗೆ ತೊಂದರೆ ಕೊಟ್ಟಾಗ ನೀನ್ ನನ್ನ ಕಾಪಾಡಿದ್ಯಾ. ಈಗ ಅಪ್ಪ ನಿನಗೆ ತೊಂದರೆ ಕೊಟ್ರೆ ನಾನು ಸುಮ್ಮನೆ ಬಿಡ್ತೀನಾ? ಇದಕ್ಕೆಲ್ಲ ಕಾರಣ ಅಪ್ಪ ಎಲ್ಲ ಅವಳು ಮೈಯಾಳ ಇದ್ದಾಳಲ್ಲ ಕಾವ್ಯ, ಅವಳು ಅವಳಿಗೆ ಗ್ರಾಚಾರ ಬಿಡಿಸ್ಬೇಕು. ಬಾ ಬಾ ಹೋಗೋಣ, ನಾನಿದ್ದೀನಿ. ನಾನೆಲ್ಲನ ಅವಳಿಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ನೀನೇನು ಎದರ್ಕಮ್ಮಕ್ಕೆ ಹೋಗ್ಬೇಡ, ಬಾರಮ್ಮ. ಅಯ್ಯೋ ಸರೋಜ, ಇವಾಗ ನಿಮ್ಮ ಅಪ್ಪಯ್ಯ ನಿನ್ ತಮ್ಮ ಎಲ್ಲರೂ ಕಾವ್ಯ ಹೇಳಿದ ಮಾತು ಕೇಳ್ತಾರೆ, ಅವಳ ಮಾತು ನಂಬ್ತಾರೆ. ನನ್ನ ಮಾತು ನಿನ್ನ ಮಾತು ನಂಬಲ್ಲ ಕಣೆ. ಅದಕ್ಕೆ ನನಗೆ ಭಯ ಆಗ್ತಿರೋದು. ಅಲ್ಲೋದಾಗ ನಿನ್ನೂ ಏನಾದರೂ ಬಾಯಿಗೆ ಬಂದಂಗೆ ಅಂದ್ಬಿಡ್ತಾಳೆ ಅವಳು ಕಾವ್ಯ ಅನ್ನೋಳು. ಅದಕ್ಕೆ ಅಯ್ಯೋ ಭಯ ಯಾಕೆ ಪಡ್ತೀಯ? ಬಾರಮ್ಮ. ನೀನ್ಯಾಕೆ ಎದರ್ಕಂತೀಯ? ನನಗೂ ಈ ಮನೆಗೆ ಹೊಕ್ಕೈತೆ. ನೀನು ಕಳಿಸಿರಿ ಹೋಗು ಅಂದ ತಕ್ಷಣ ಹೋಗಕ್ಕೆ ಏನು ಇದೇನೇನು ಆಟ ಅಲ್ಲ ಅಂತ ಹೇಳ್ಬೇಕಾಗಿತ್ತು. ನೀನು ಯಾಕೆ ಬಂದೆ? ನಾನು ಅವತ್ತೇ ಕರ್ಕೊಂಬರೋಣ ಅಂದ್ಕೊಂಡೆ. ಏನೋ ಒಂದೆರಡು ದಿವಸ ಸಮಾಧಾನ ಆಗಲಿ ಅಂತ ಇಷ್ಟು ದಿನ ಅಲ್ಲೇ ಇಟ್ಕೊಂಡಿದ್ದೆ ನಮ್ಮ ಮನೆಯಾಗೆ. ಈಗ ಅಲ್ಲೆಲ್ಲ ನಾ ಕೇಳಕ್ಕೆ ಶುರು ಮಾಡ್ಯಾರ ನಮ್ಮೂರಾಗೆ. ಯಾಕೆ ನಿಮ್ಮ ಅಮ್ಮ ಬಂದಿಲ್ಲೇ ಐತೆ ಒಂದು ವಾರ ಆತು, ಇನ್ನು ಹೋಗಲ್ಲೇ ಅಂತಾನೆ. ಬಾ ಸುಮ್ಮನೆ. ನನ್ನಂದ್ರೆ ನಾನೆಲ್ಲ ನೋಡ್ಕೊಂತೀನಿ, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ. ಅಲ್ಲ, ನನಗೆ ಧೈರ್ಯ ಹೇಳ್ತಿದ್ದಾಳೆ, ನೀನೇ ಹಿಂಗೆ ಎದ್ರಕಂತೀಯಲ್ಲಮ್ಮ. ಅಲ್ಲ, ಏನೋ ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಬಾ ಹೋಗೋಣ. ಸರಿ ಆಯ್ತು ನಡಿಯಮ್ಮ. ಅಪ್ಪ ಅಪ್ಪ, ಹೇ ಸಂತೋಷ, ಏನಕ್ಕ ಈಗ ಬಂದ? ಈಗಲೇ ಬಂದಿದ್ದು. ಯಾಕೆ? ಎಲ್ಲಿ ನಮ್ಮಪ್ಪ ನನ್ನ ತಮ್ಮ ಎಲ್ಲ ಎಲ್ಗೋದ್ರೆ? ಎಲ್ಗೋದ್ರು? ಎಲ್ಲೋ ಹೊರಗಡಿಗೆ ಹೋಗ್ಯವ್ರೆ, ಹೊಲ್ತಕ್ಕೆ ಹೋಗವ್ರೆ ಮಾವ. ನಿಮ್ಮ ತಮ್ಮ ಇಲ್ಲೇ ಎಲ್ಲ ಹೋಗವ್ರೆ ಊರಕ್ಕೆಲ್ಲೋ, ಯಾರೋ ಫ್ರೆಂಡ್ ಜೊತೆ ಏನೋ. ಯಾಕಕ್ಕ ಬರೀ ಒಳಿಕೆ? ಅತ್ತೇನು ಬಂದ್ಬಿಟ್ಟೈತೆ, ನೋಡ್ಲೇ ಇಲ್ಲ ನಾನು. ಏನತ್ತೆ, ಏನ್ ಸಮಾಚಾರ? ಬಂದ್ಬಿಟ್ಟಿದ್ಯಾ? ಏನು ಬಂದ್ಬಿಟ್ಟಿದ್ಯಾ ಅಂತಂದ್ರೆ ಬರ್ಬೋದಾಗಿತ್ತಾ? ನಮ್ಮಮ್ಮನ ಮನೆಯಿಂದ ಆಚೆಗೆ ಹಾಕಿ ನೀನು ಈ ಮನೆ ಆಸ್ತಿ ಹೊಡಿಬೇಕು, ಈ ಮನೆ ಯಜಮಾನಿಕೆ ಮಾಡ್ಬೇಕು ಅಂತಾನ ಪ್ಲಾನ್ ಮಾಡ್ಕೊಂಡಿದ್ಯೇನೆ? ಎಷ್ಟೇ ಧೈರ್ಯ ನಿನಗೆ? ಅಲ್ಲ, ಸೊಸೆಯಾಗಿ ಬಂದು ಅತ್ತೇನೆ ಮನೆಯಿಂದ ಆಚೆಗೆ ಹಾಕಂಗ್ ಹಾಕ್ಬಿಟ್ಟೇನೆ ನೀನು. ಮಾನ ಮರ್ಯಾದಿಲ್ವೇ ನಿನ್ಗೆ? ಇಲ್ಲದೆಲ್ಲ ಕಿತಾಪತಿ ತಂದಿಕ್ಕಿ ನಮ್ಮಪ್ಪನೇ ಹೊರಗೆ ಹಾಕೋ ತರ ಮಾಡಿದ್ಯೇನೆ. ನಿನಗೆ ಏನ್ ಹೇಳ್ಬೇಕು? ಇನ್ನ ನಾಟಕ ಮಾಡ್ತಾಳೆ, ಏನು ಗೊತ್ತಿಲ್ಲ ಅಂಬತ್ತಾಳೆ. ಅಯ್ಯೋ ಸರೋಜಕ್ಕ, ಇದೇ ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದ್ಯಾ? ನಾನೇನ್ ಮಾಡ್ದೆ? ಅತ್ತೆ ತಪ್ಪು ಮಾಡಿ ಸಿಗಾಕೊಂಡ್ರು, ಅದಕ್ಕೆ ಮಾವನೇ ಮನೆಯಿಂದ ಆಚೆಗೆ ಹಾಕಿದ್ರು. ಅದಕ್ಕೆ ಸೀದಾ ನಿಮ್ಮೂರಿಗೆ ಬಂದೇವ್ರಿ. ನೋಡಿ ಸರೋಜಮ್ಮ, ನೋಡಿ ಇವಳು ಹೆಂಗೆ ಚುಚ್ಚಿ ಮಾತಾಡ್ತಾ ಇದ್ದಾಳೆ ಅಂತಾನ. ಈ ಮಳ್ಳಿ ಮಾತು ನಂಬ್ತಾರೆ ನಿನ್ ತಮ್ಮನು ನಿಮ್ಮ ಅಪ್ಪನು, ಆದ್ರೆ ನನ್ನ ನಂಬಲ್ಲ. ಇವಳು ಮಾತು ಕೇಳಿ ನನ್ನೇ ಮನೆಯಿಂದ ಆಚೆಗೆ ಹಾಕ್ಬಿಡ್ನಲ್ಲ. ನಿಮ್ಮೂರಿಗೆ ಬಂದಾಗ ನನಗೆ ಎಷ್ಟು ಸಂಕಟ ಆಗಿತ್ತು ಗೊತ್ತೇ? ಎಲ್ಲರ ಹತ್ರನೂ ಸುಮ್ಮನೆ ನಗ್ನಗ್ತಾ ಮಾತಾಡ್ತಿದ್ದೆ. ಏನೂ ಆಗಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದೆ. ಅಂತ ಪಜಿತಿಗೆ ತಂದಿಕ್ಬಿಟ್ಲು ಈ ಕಾವ್ಯ ಅನ್ನೋಳು. ನೋಡೆ ಕಾವ್ಯ, ಇದೆಲ್ಲನ ನಮ್ಮ ಹತ್ರ ಇಟ್ಕೊಳಕ್ ಹೋಗ್ಬೇಡ. ಏನಂತ್ಕೊಂಡಿದ್ಯಾ ನೀನು? ನಾನೇನ್ ಮಾಡ್ದೆ ಅಕ್ಕ? ನಾನೇನ್ ಮಾಡ್ದೆ ಈಗ? ಅತ್ತೆ ಮನೆಯಿಂದ ಆಚೆಗೆ ಯಾಕು ಅಂತ ನಾನೇನಾದ್ರೂ ಮಾವನಿಗೆ ಹೇಳಿದ್ನ? ಇಲ್ಲ ತಾನೆ. ನಾನು ಯಾರಿಗೋ ಮೆಸೇಜ್ ಮಾಡಿದ್ದೀನಿ ಅಂತನ ಅತ್ತೆ ನಿಮ್ ತಮ್ಮಗೆ ಹೇಳಿದ್ರು. ಅದಕ್ಕೆ ನಿಮ್ ತಮ್ಮ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿದ್ರು. ಮಾವ ಒಂದು ವಾರ ಟೈಮ್ ಕೊಡಿ ಮಾವ, ನಿಚ್ಚೊಂದು ವಾರ ಟೈಮ್ ಕೊಟ್ಟು ಆಮೇಲೆ ಮನೆಯಿಂದ ಆಚೆಗೆ ಹಾಕ್ತೀನಿ ಅಂತ ಹೇಳಿದ್ರು. ನಾನ್ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡಿದೆ, ನಾನು ಮನೆಯೊಳಗೆ ಉಳ್ಕೊಂಡೆ. ಮತ್ತೆ ತಪ್ಪು ಮಾಡಿರೋರು ಮನೆಯಿಂದ ಆಚೆಗೆ ಹೋಗ್ಬೇಕು ತಾನೆ? ಹಂಗೆ ಮಾಡಿದ್ದಾರೆ ಮಾವ, ಅತ್ತೆ ಹೇಳ್ದಂಗೆ ಮಾಡಿದ್ದಾರೆ. ಅತ್ತೆ ನೀವೇ ತಾನೆ ಹೇಳಿದ್ದು ಮನೆ ಬಿಟ್ಟು ಆಚೆಗೆ ಹೋಗ್ಬೇಕು ಇವಳು ಅಂತನ? ಹೇ ಮುಚ್ಚೆ ಬಾಯಿ ಸಾಕು. ನೀನ್ ತಪ್ಪು ಮಾಡಿದ್ರೆ ನೀನ್ ಮನೆ ಬಿಟ್ಟು ಆಚೆ ಹೋಗು. ನಮ್ಮಮ್ಮ ಯಾಕೆ ಹೋಗ್ಬೇಕು? ಅಯ್ಯೋ, ಇನ್ನೂ ಅರ್ಥ ಆಗಿಲ್ವಾ ಸರೋಜಕ್ಕ? ನಿಮ್ಮ ಅಮ್ಮನೇ ನನ್ನ ಫೋನ್ ತಗೊಂಡು ಯಾರಿಗೋ ನನ್ನ ಫ್ರೆಂಡ್ಗೆ ಮೆಸೇಜ್ ಮಾಡಿದ್ದು ಐ ಲವ್ ಯು ಅಂತಾನ. ಅದನ್ನ ನನ್ನ ಮೇಲೆ ಬರಂಗ್ ಮಾಡಿದ್ದು. ಆದ್ರೆ ತುಂಗ ನಾನು ಸೇರ್ಕೊಂಡು ಪ್ಲಾನ್ ಮಾಡಿ ಹಿಡ್ದಾಕಿದ್ವಿ. ಏನು ಹಿಡ್ದಾಕದು? ನಿನ್ ತಲೆ ಹಿಡ್ದಾಕಿಡಂತೆ. ಏನಂಗೆ ಇವಳು ಪೊಲೀಸು ನಮ್ಮಮ್ಮ ಕಳ್ಳಿ ನೋಡು ಹಿಡ್ದಾಕ್ಬಿಟ್ಲಂತೆ. ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ಗ್ರಾಚಾರ ನೆಟ್ಗಿರಲ್ಲ. ನೋಡ್ ಸರೋಜಕ್ಕ, ಏನೇ ಮಾತಾಡೋದಿದ್ರು ಮಾವ ಬರ್ತಾರೆ, ಅವ್ರ ಜೊತೆನೆ ಮಾತಾಡಿ. ನನಗೇನಂತೆ? ಏನಮ್ಮ ಕಾವ್ಯ? ಅಪ್ಪ ನಾವಿಲ್ಲಿ ನಿಂತಿದ್ದೀವಿ. ನೋಡು ನಮ್ಮನ್ನು ಕಂಡ್ಬಿಟ್ಟು. ಅಲ್ಲ, ನಿನಗೆ ಸೊಸೆ ಮಾತ್ರ ಕಾಣಿಸ್ತಾಳ? ನೀನು ಕಾಣಿಸ್ತಾ ಇದೆಯಮ್ಮ. ಏನ್ ಸಮಾಚಾರ? ಯಾವಾಗ ಬಂದೆ? ಬಾ ಒಳಿಕೆ. ಯಾಕೆ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ನಡಿ ಒಳಿಕೆ. ಏನಪ್ಪ ಹಿಂಗೆ ಕೇಳ್ತಾ ಇದ್ಯಾ? ನಿನ್ ಕಣ್ಣಿಗೆ ನಾನು ಒಬ್ಬಳೇನ ಕಾಣಿಸ್ತಾ ಇರೋದು? ಇಲ್ಲಿ ಯಾರು ನಿನಗೆ ಬೇರೆಯವ್ರು ಕಾಣಿಸ್ತಾ ಇಲ್ವಾ? ಇಲ್ವಲ್ಲ, ಇನ್ಯಾರಿದ್ದಾರೆ? ನೋಡ್ದೇನೆ ಸರೋಜ, ನಿಮ್ಮ ಅಪ್ಪನ ಕಣ್ಣಿಗೆ ನಾನು ಕಾಣಿಸ್ತಾನೆ ಇಲ್ವಂತೆ. ಅಲ್ಲ, ಕಲ್ಗುಟ್ಟದಂಗೆ ಇಲ್ಲೇ ನಿಂತಿದ್ದೀನಿ, ಕಾಣಿಸ್ತಿಲ್ಲ ಅಂತ ಹೇಳ್ತೈತಿ ನಿಮ್ಮ ಅಪ್ಪಯ್ಯ. ಅದಕ್ಕೆ ಮತ್ತೆ ನಾನು ಬರಲ್ಲ ಅಂತ ಹೇಳಿದ್ದು. ಬಾ ಹೋಗನ್ ಸುಮ್ಮನೆ. ಅಯ್ಯೋ ಅಮ್ಮ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ಎದರ್ಕೊಂಡು ಹಂಗೆ ಹೋಗಕ್ಕಾಗುತ್ತಾ? ಸುಮ್ಮನೆ ನಿಂತ್ಕ, ನಾನಿದ್ದೀನಿ. ಓಹೋ, ನೀನಿದ್ದೀಯ?
ನೀನೇನಮ್ಮ ಮಾಡ್ತೀಯಾ? ನೀನು ನಿಮ್ಮ ಅಮ್ಮಗಿಂತ ಏನು ಕಮ್ಮಿ ಇಲ್ಲ ಬಿಡು. ಗಂಡನ ಕೂಡ ಜಗಳ ಮಾಡ್ಕೊಂಡು ಅದ್ಯೋ ಸರಿ ಬಂದು ತರುವಾನಿ ಕುಕ್ಕೊಂಡಿದ್ಯೋ ಏನೋ ಇವಾಗ ಹೋಗಿ ಒಂದು ಸ್ವಲ್ಪ ನೆಟ್ಟಿಗಿದೆಯಾ ಅಷ್ಟೇ, ಒಂದು 2 ತಿಂಗಳು ಆತ ಅಷ್ಟೇನೆ. ಅಪ್ಪ ನನ್ನ ಕತೆ ಬಿಟ್ಬಿಡು. ಈಗ ಅಮ್ಮನ ಯಾಕೆ ಮನೆಯಿಂದ ಆಚೆಗೆ ಹಾಕ್ತೆ? ಅಲ್ಲ ಇವಳು ಯಾರು ಈ ಕಾವ್ಯ? ಇವಳು ಮಾತು ಕೇಳ್ಕೊಂಡು ನೀನು ಅಮ್ಮನ ಮನೆಯಿಂದ ಆಚೆಗೆ ಹಾಕ್ತೀಯಾ? ಅವಳ ಮಾತು ಯಾಕಮ್ಮ ಕೇಳಿ? ಅವಳ ಮಾತು ಕೇಳಲ್ಲ ನಾನು. ಯಾರು ಏನು ತಪ್ಪು ಮಾಡ್ತಾರೋ ಅವ್ರು ನಮ್ಮ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನಿಮ್ಮ ಅಮ್ಮನೇ ಹೇಳಿದ್ದು. ಅದಕ್ಕೇನೆ ಕಾವ್ಯ ತಪ್ಪು ಮಾಡಿದೆ, ಕಾವ್ಯನೂ ಮನೆಯಿಂದ ಆಚೆಗೆ ಆಗ್ತಿದ್ದೆ. ಈಗ ನಿಮ್ಮ ಅಮ್ಮ ತಪ್ಪು ಮಾಡಿ ಸಿಗಾಕೊಂಡೈತೆ, ಅದಕ್ಕೆ ನಿಮ್ಮ ಅಮ್ಮನೇ ಆಚೆಗೆ ಹಾಕಿರೋದು. ಅಪ್ಪ ಏನೋ ಬಿಡು, ಸಣ್ಣ ತಪ್ಪಾಗೈತೆ ಹಂಗಂತ ಹೇಳಿ ಮನೆ ಬಿಟ್ಟು ಕಳ್ಸದ? ಅಲ್ಲ ಈ ವಯಸ್ಸಿನಾಗೆ ಮನೆ ಬಿಟ್ಟು ಕಳ್ಸಿದ್ರೆ ಎಲ್ಗೋಬೇಕು ಅಮ್ಮಯ್ಯ? ತವ್ರ ಮನೆಗೆ ಬಂದು ಅಲ್ಲಿ ಏನಂತ ಹೇಳ್ಬೇಕು? ಬಿಡು, ನಮ್ಮಂತರ್ದಾದ್ರೆ ಕಾವ್ಯಂದಾದ್ರೆ ಇನ್ನು ಇವಾಗ ಮದ್ವೆ ಆಗೈತೆ, ಏನೋ ಜಗಳ ಪಗಳ ಆಡಿರ್ತಾರೆ, ಅದಕ್ಕೆ ಏನೋ ಒಂದ್ 2 ದಿವಸ ಅಲ್ಲಿರ್ಲಿ ಅಂತ ಕಳ್ಸಿರ್ತಾರೆ ಅಂತ ಅನ್ಕೊಂತಾರೆ. ಆದ್ರೆ ಅಮ್ಮಯ್ಯ ಅಜ್ಜಿ ಆಗಂತ ವಯಸ್ಸು, ಈ ವಯಸ್ಸಿನಾಗೆ ನೀನ್ ಮನೆ ಬಿಟ್ಟು ಕಳ್ಸಿದ್ರೆ ಯಾರನ್ನ ಏನಂತಮ್ಮಲ್ಲ? ಓಹೋ, ಹಂಗಾದ್ರೆ ಇಷ್ಟೊಂದು ವಯಸ್ಸಾಗೈತೆ ನಿಮ್ಮ ಅಮ್ಮಗೆ? ಎಷ್ಟು ವಯಸ್ಸಾಗಿತ್ತಮ್ಮ? ಎಷ್ಟಾಗೈತೆ ಅಂದ್ರೆ ನಿನಗೆ ಗೊತ್ತಿರುತ್ತೆ. ಈಗ ಒಂದ 50 ವರ್ಷದ ಮೇಲಾಗೈತಿ. ಹೌದಾ? 50 ವರ್ಷ ಆಗಿರೋ ನಿಮ್ಮ ಅಮ್ಮಗೆ ಈ ಕಾವಿನ ಮೊಬೈಲ್ ತಗೊಂಡು ಯಾವನ್ಗೋ ಹುಡುಗನ್ಗೆ ಐ ಲವ್ ಯು ಅಂತ ಮೆಸೇಜ್ ಮಾಡಿ ಇವಳ ಮೇಲೆ ಆರೋಪ ಬರಂಗೆ ಮಾಡ್ತಾ ಇದ್ದಾಳಲ್ಲ, ಇವಳಿಗೆ 50 ವರ್ಷ ಆಗೈತೆ ಅಂತ ಅನ್ಸುತ್ತೆ. ಹಂಗಾದ್ರೆ 50 ವರ್ಷ ಆಗಿದ್ರೆ ಬುದ್ಧಿ ಕಲ್ತ್ಕೊಂತಾರೆ, ಹಿಂಗೆಲ್ಲ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಂತಾರೆ. ಅಯ್ಯೋ ಏನೋ ಬಿಡಪ್ಪ, ಏನೋ ಮಿಸ್ ಆಗಿ ಮಾಡಿರ್ಬೋದು ಹಂಗಂತ ಹೇಳಿ ಮನೆ ಬಿಟ್ಟು ಕಳ್ಸದ? ಬಿಡು ಹೋಗ್ಲಿ, ಇದೊಂದ್ಸಲ ಕ್ಷಮಿಸ್ಬಿಡು, ಮನೆಗೆ ಕರ್ಕೊ. ನೀನೇ ಮಾತಾಡ್ತಾ ಇದೀಯ ಎಲ್ಲಾನ. ಆದ್ರೆ ತಪ್ಪು ಮಾಡಿ ಮನೆಯಿಂದ ಆಚೆಗೆ ಹಾಕಿ ಹೋಗಿರೋ ನಿಮ್ಮ ಅಮ್ಮಯ್ಯ ಬಾಯ್ ಬಿಟ್ಟು ಮಾತಾಡ್ತಾಳ ನೋಡು. ಸುಮ್ಮನೆ ನಿಂತ್ಕೊಂಡಿರೋದ? ಈಗೇನು ಅಮ್ಮಯ್ಯ ನೀನು ಕೇಳಿದ್ರೆ ಒಳಗೆ ಸೇರಿಸ್ತೀಯಾ? ಮೊದಲು ಕೇಳಿ ಆಮೇಲೆ ನೋಡೋಣ ಸೇರ್ಸೋದೋ ಬಿಡೋದು ಅಂತ. ಅಮ್ಮ ನಾನಿದ್ದೀನಿ, ಎದ್ರಕಮ್ಮಕ್ಕೆ ಹೋಗ್ಬೇಡ, ಬಾ ಮುಂದಕ್ಕೆ ಬಾ. ಅಯ್ಯೋ ಏನ್ರಿ, ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಮನೆ ಬಿಟ್ಟು ಕಳಿಸಿ ಒಂದು ಫೋನ್ ಆದ್ರೂ ಮಾಡೋದು ಬೇಡವಾ? ಹೆಂಗಿದ್ದಾಳೋ, ಎಲ್ಲಿಗೆ ಹೋದ್ಲು ಅಂತಾನ ಒಂದು ಫೋನು ಇಲ್ಲ, ಎಂಥದ್ದು ಇಲ್ಲ. ಹಂಗಾರೆ ನಾನು ನಿಮಗೆ ಬೇಡವಾ? ಹೇಳ್ರಿ, ಬೇಡ ಅಂದ್ರೆ ನಾನು ಎಲ್ಲಾದ್ರೂ ಹೋಗ್ತೀನತ್ತ. ನಾನು ಯಾವಾಗಲೇ ಹಂಗೆ ಅಂತ ಹೇಳ್ದೆ ಬೇಡ ಅಂತನ? ನೀನ್ ತಾನೇ ಅಲ್ಲ ಏನು ತಪ್ಪು ಮಾಡ್ದೆ ಹುಡುಗಿನ ಮನೆ ಬಿಟ್ಟು ಕಳ್ಸಕ್ಕೆ ರೆಡಿ ಆಗಿದ್ದೆ. ತಪ್ಪು ಮಾಡಿ ಸಿಗಾಕೊಂಡಿರೋ ನೀನು ಮನೆ ಬಿಟ್ಟು ಹೋಗ್ಬೇಕು ಅಂತಾನೆ ನಾನು ಕಳಿಸಿದ್ದು. ಆಗಿದ್ದಾಗೋಯ್ತು, ಕ್ಷಮಿಸ್ಬಿಡಿ. ನಾನು ಆ ಥರ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕಂತೀನಿ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಹಂಗೆಲ್ಲ ಅಂತ ತಪ್ಪು ಮಾಡಲ್ಲ ನಾನು. ಆ ಹುಡುಗಿ ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ. ಅವಳ ಸೊಸೆ ಅಂತ ನೀನು ಮನಸ್ಫೂರ್ತಿ ಒಪ್ಕೊಂಡೇ ಇಲ್ಲ. ಯಾವಾಗ್ಲೂ ಕೆಂಡ ಕಾರ್ತಿರ್ತೀಯ, ಏನಾನ ಮಾಡ್ಲಿ ಎಲ್ಲಾದ್ರಾಗೂ ಒಂದು ಕೊಂಕು ಹುಡುಕ್ತಾ ಇರ್ತೀಯ. ಅವಳ ಮನೆ ಬಿಟ್ಟು ಹೆಂಗೆ ಓಡಿಸೋದು ಅಂತ ಬರೀ ಯಾವಾಗಲೂ ಅದೇ ಚಿಂತೆ ನಿನಗೆ. ಇನ್ನೇನು ಇಲ್ಲ. ಯಾಕೆ ನಿನ್ನ ತಮ್ಮನ ಮಗಳಿದ್ಲಲ್ಲ, ಅವಳನ್ನು ಮಾಡ್ಕೊಂಬಲಿಲ್ಲ, ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೊಂಬಂದೆ ಅಂತ ನಿನಗೆ ಸಿಟ್ಟು ಅಲ್ವೇ? ಹಂಗೇನಿಲ್ಲ, ನಾನೇನು ಅವಳನ್ನೇ ದ್ವೇಷ ಮಾಡಲ್ಲ. ನಾನು ಚೆನ್ನಾಗಿರ್ತೀನಿ. ಏನೋ ಕೆಟ್ಟದಾಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮತ್ತೆ ಸುಮ್ಮನೆ ಯಾಕೆ ನನ್ನ ಈ ಥರ ಮನೆ ಬಿಟ್ಟು ಕಳಿಸಿದ್ರಿ, ತಪ್ಪಾಯ್ತು ಅಂತ ಕೇಳ್ಕೊಂಡು ನಿನ್ಗೆ ಅನ್ಸ್ ಕರೆಕ್ಟ್ ಇಲ್ವಾ? ತಪ್ಪಾಯ್ತು ಅಂತೆ ಏನಾದ್ರೂ ಇವರಿಬ್ರು ಪ್ಲಾನ್ ಮಾಡಿ ನಿನ್ನ ಹಿಡಿಲಿಲ್ಲ ಅಂತಂದ್ರೆ ಹುಡುಗಿ ಬಾಳಿ ಏನಾಗೋದು? ಯೋಚನೆ ಮಾಡಿದ್ಯಾ? ನಿನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ನೀನು ಸುಮ್ಮನಿರ್ತಿದ್ದ? ಅವ್ರತ್ತ ಏನಾದರೂ ಹಿಂಗೆಲ್ಲ ನಿನ್ನ ಕಿತಾಪತಿ ಮಾಡಿದ್ರೆ ಎಷ್ಟು ಊರು ಬಾಯ್ ಮಾಡಿ ಪಂಚಾಯತಿಗೆ ಸೇರಿಸ್ತಿದ್ದೆ. ಏನಮ್ಮ ಸರೋಜಾ, ನಿಮ್ಮ ಅಮ್ಮ ಮಾಡಿರೋದು ಸರಿನಾ? ಸರಿ ಅಂತ ಹೇಳಕ್ಕಾಗಲ್ಲ, ಏನೋ ಗೊತ್ತಿಲ್ಲದೆ ಏನೋ ತಪ್ಪು ಮಾಡೈತೆ, ಬಿಡು ಹೋಗ್ಲಿ. ಕ್ಷಮಿಸಿ ಅಂತ ಕೇಳ್ಕೊಂತ ಇದೀನಿ, ಬೇಡ್ಕೊಂತ ಇದೀನಿ, ನಿಮ್ಮ ಮನ್ಸು ಕರೆಕ್ಟಿಲ್ವಾ? ಕ್ಷಮಿಸ್ಬೇಕಾಗಿರೋನು ನಾನಲ್ಲ, ನಿನ್ನ ಸೊಸೆ. ಪಾಪ ಅನ್ಯಾಯವಾಗಿ ಆ ಹುಡುಗಿ ಮೇಲೆ ಇಲ್ಲದೇ ಇರೋ ಆರೋಪ ಮಾಡ್ತಿದ್ದಲ್ಲ. ಊರಿನ ಜನಗಳು 4 ಜನ 4 ಥರ ಮಾತಾಡೋ ಥರ ಮಾಡಿದ್ದಲ್ಲ ನೀನು. ಹೋಗಿ ಕಾವ್ಯನ ಹತ್ರ ಕ್ಷಮೆ ಕೇಳು. ಅವಳು ಕ್ಷಮಿಸಿದ್ರೆ ನಂದೇನು ಇಲ್ಲ. ಕಾವ್ಯ, ನಾನೇನೋ ತಿಳಿದೆ ನಿನ್ನ ಮ್ಯಾಲ್ ಸಿಟ್ಟಿಗೆ ಈ ಥರ ಎಲ್ಲ ಮಾಡಿದೆ ಕಣಮ್ಮ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ, ಈ ಥರ ಮಾಡಬಾರ್ದಾಗಿತ್ತು. ತುಂಬ ದೊಡ್ಡ ತಪ್ಪೇ ಮಾಡಿಬಿಟ್ಟೆ. ನಿನ್ನ ಮೇಲೆ ಅಪವಾದ ಬರಂಗೆ ಮಾಡಿಬಿಟ್ಟೆ, ನಿಂದನೆ ಬರಂಗೆ ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡು, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ. ಆಯ್ತು ಬಿಡಿಯತ್ತೆ, ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ, ಪಶ್ಚಾತ್ತಾಪ ಪಡ್ತಾ ಇದ್ರಲ್ಲ, ಸಾಕು ಬಿಡಿ. ಒಂದು ವಾರದಿಂದನ, ಒಂದು ವಾರ ಏನೋ ಒಂದು 10 ದಿವಸ ಆಯ್ತು ಅನ್ಸುತ್ತೆ ನೀವು ಮನೆ ಬಿಟ್ಟು ಹೋಗಿ ಬುದ್ಧಿ ಕಲ್ತ್ಕೊಂಡಿದ್ರಲ್ಲ, ಸಾಕು. ನಂದೇನು ಇಲ್ಲ, ನಾನಂತೂ ಕ್ಷಮಿಸಿದ್ದೀನಿ. ಮಾವನ್ ಕೇಳ್ರಿ. ಈ ಮನೆ ಯಜಮಾನ್ರು ಅವರೇ ಅಲ್ವಾ, ಅವರೇ ನಿರ್ಧಾರನೇ ಫೈನಲ್. ಏನ್ರಿ ನಿಮ್ಮ ಸೊಸೆ ಕ್ಷಮಿಸಿದ್ಲು, ನೀವು? ಅವಳು ಕ್ಷಮಿಸಿದ್ರೆ ಇನ್ನೇನು ನಮ್ದಿನ್ನೇನು, ನಡಿ ಒಳಿಕೆ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಅದು ಏನು ಸಣ್ಣ ಪುಟ್ಟ ತಪ್ಪಲ್ಲ. ಆಯ್ತು ಬಿಡಪ್ಪ, ಏನು ಹೇಳಿದ್ದೇ ಹೇಳ್ತೀಯ. ಅಮ್ಮ ನಡಿ ಒಳಿಕೆ, ನಡಿ. ಏನಮ್ಮ ಕಾವ್ಯ, ಇನ್ಮೇಲೆ ಹುಷಾರಾಗಿರು. ಹಂಗೆಲ್ಲ ಎಲ್ಲಿ ಅಂದ್ರಲ್ಲಿ ಮೊಬೈಲ್ ಬಿಡಬೇಡ. ನಿಮ್ಮ ಮತ್ತೆ ಸರಿಯಾಗಿ ಒಳ್ಳೆಯವಳಾಗಿಲ್ಲ ಅಂತ ನಂಬಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ಹುಷಾರಾಗಿರು. ಸರಿ ಮಾವ, ಆಯ್ತು. ಸರಿ ನಡಿ ಹೋಗಿ. ಅವ್ರಿಬ್ರಿಗೂ ಉಂಬಕ್ಕೆ ಹಿಂಬಕ್ಕೆ ಇಕ್ಕೋಗು. ಅನ್ನ ಪನ ಇಲ್ದಿದ್ರೆ ಮಾಡಿ ಉಂಬಕ್ಕೆ ಇಕ್ಕೋಗಿ.
ನೀವೆಲ್ಗೆ ಹೋಗ್ತೀರ ಮಾವ? ಬರೀ ಊಟ ಮಾಡಿರಂತೆ ನೀವು? ಅವ್ರಿಗೆ ಇಕ್ಕೋಗಮ್ಮ, ನಾನು ಬರ್ತೀನಿ. ಅವ್ರದ್ದಾಗ್ಲಿ, ಆಮೇಲೆ ಉಣ್ತೀನಿ ಬಂದು. ಸರಿ ಆಯ್ತು ಮಾವ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.